ಲೋಕಸಭಾ ಎಲೆಕ್ಷನ್ಸ್ ಬರಾದೈತಿ, ನಿಮ್ದೇನು ಅಭಿಪ್ರಾಯ ಅಂತ ತಿಳ್ಕೊಳ್ಳೋಣಂತ. ಸೊ ಫಸ್ಟ್ ಬೆಂಚ್ ಸ್ಟೂಡೆಂಟ್, ಲೆಟ್ ಸ್ಟಾರ್ಟ್ ಫ್ರಮ್ ಹಿಯರ್. ನಿಮ್ದೇನು ಅನಿಸಿಕೆ ಸರ್? Like we all will vote for a best party. Which party? Maybe which is eligible for the winning party. Which do you think is eligible? I support for BJP. BJP. Why BJP? I find the development from BJP Okay. happening in our state and our India also. ಓಕೆ, ಸೊ ಕಾಂಗ್ರೆಸ್ದವ್ರು ಏನು ಡೆವಲಪ್ಮೆಂಟ್ ಮಾಡಿಲ್ಲ ಅನಿಸ್ತೈತಿ? I don't feel so. I'm not so much impressed from Congress rather than BJP. ಓಕೆ, ಸೊ ನಿಮ್ಗೇನು ಅನಿಸ್ತೈತಿ? BJP ಗೌರ್ಮೆಂಟ್ BJP. ಯಾಕೆ BJP? ಮೋದಿಯವ್ರು ಭಾಳ ವರ್ಕ್ ಮಾಡಿದ್ದಾರೆ ಲಾಸ್ಟ್ ಟೈಮ್. ಏನು ವರ್ಕ್ ಮಾಡಾರ ಅನಿಸ್ತೈತಿ? ಮೇಕ್ ಇನ್ ಇಂಡಿಯಾ ಅಂತ ಒಂದು ಇದು ಕಾನ್ಸೆಪ್ಟ್ ತಂದಿದ್ದಾರೆ. ಅದ್ರ ಥ್ರೂ ಎಲ್ಲ ಆಲ್ಮೋಸ್ಟ್ ಆಲ್ ಪ್ರೊಕ್ಯೂರ್ಮೆಂಟ್, ನಾವೇನು ಪ್ರೊಕ್ಯೂರ್ಮೆಂಟ್ ಹೊರಗಿನ ದೇಶದಿಂದ ಇಂಪೋರ್ಟ್ ಮಾಡ್ತೀವಲ್ಲ, ಅದು ಆಲ್ಮೋಸ್ಟ್ ಆಲ್ ಇಂಡಿಯಾದಿಂದ ಹೊರಗೆ ಹೋಗಲಿ ಅಂತ ಒಂದು ವಿಷನ್ ಇದೆ. ಮತ್ತು ಎಂಟರ್ಪ್ರನರ್ಸಿಗೆ ಭಾಳ ಹೆಲ್ಪ್ ಮಾಡ್ತಾರೆ. ಸೊ ನಿಮ್ಗೇನು ಅನಿಸ್ತೈತಿ? ಈ ಸಲ BJPನೇ ಬರ್ಬೋದು. ಈ ಸಲ ಬರ್ಬೋದು. ಎದಕ್ಕೆ? ಯಾಕಂದ್ರೆ ರೂರಲ್ ಡೆವಲಪ್ಮೆಂಟ್ ಜಾಸ್ತಿ ಆಗತೈತಿ, ಆಮೇಲೆ ಬಜೆಟಿಂಗ್ ಚಲೋ ಆಗೈತಿ, ಓಕೆ, ಫಾರ್ಮರ್ಸಿಗೆಲ್ಲ ಹೆಲ್ಪ್ ಆಗತೈತಿ. ಈ ಸಲ BJPನೇ ಬರ್ಬೋದು. ಸೊ ಈಗ ಕಾಂಗ್ರೆಸ್ದವ್ರು 5 ಗ್ಯಾರಂಟಿ ಸ್ಕೀಮ್ ಕೊಟ್ಟಾರ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಇವಾಗ ಲೋವರ್ ಸೆಗ್ಮೆಂಟಿಗೆ ಅಷ್ಟೇ ಹೆಲ್ಪ್ ಆಗೈತಿ. ಓಕೆ, ಮಿಡಲ್ ಕ್ಲಾಸ್ಗೆ, ಅಪ್ಪರ್ ಮಿಡಲ್ ಕ್ಲಾಸ್ ಮೇಜರ್ ಏನು ಹೆಲ್ಪ್ ಆಗತ್ತಿಲ್ಲ. ಓಕೆ, ಸೊ ಆಲ್ಮೋಸ್ಟ್ BJPನೇ ಬರುತ್ತೆ. ನಿಮ್ಗೇನು ಅನಿಸ್ತೈತಿ? ಈ ಸಲ BJP ಪಕ್ಕ ಬರ್ತದೆ. ಪಕ್ಕ? ಎಷ್ಟು ಶೋರ್? 100% ಶೋರ್. 100% ಶೋರ್. ಯಾಕೆ ನಿಮ್ಗೆ ಇಷ್ಟು ಶ್ಯೂರಿಟಿ? ಏನ್ ಕಾರಣ? ಯಾಕಂತಂದ್ರೆ BJP ಭಾರತದಲ್ಲಿ ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್, Okay, ಅದಕ್ಕೆ ಜನಾನ ಉತ್ತರ ಕೊಡ್ತಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸೊ ಕಾಂಗ್ರೆಸ್ದವ್ರು ಉತ್ತರ ಕೊಟ್ಟಾರಲ್ಲ ಲಾಸ್ಟ್ ಟೈಮ್, ಈಗ ಕಾಂಗ್ರೆಸ್ ತಂದಾರ, ಅದು ರಾಜ್ಯದಲ್ಲಿ ಇರ್ಬೋದು, ಆದ್ರೆ ದೇಶದಲ್ಲಿ ಮಾತ್ರ BJPನೇ ಬರುತ್ತೆ. ಯಾವ್ದು? Congress. ಓ ಸೂಪರ್. ಹಾ ಹೇಳ್ರಪ್ಪ, ನಿಮ್ ವೋಟ್ ಯಾರಿಗೆ? Congress. ಕಾಂಗ್ರೆಸ್. ಯಾವ್ದಕ್ಕೆ ಕಾಂಗ್ರೆಸ್? ರಾಹುಲ್ ಗಾಂಧಿ. ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ ಮ್ಯಾಮ್. ಮೋದಿ ಬರೀ ಮೀಡಿಯಾ ಒಳಗೆ ಅಷ್ಟೇ ತೋರ್ಸಕ್ಕಾದ್ರೆ ಕೆಲಸ ಏನೂ ಇಲ್ಲ ರೀ. ಅದು ಹಂಗೆ ರಿಪೋರ್ಟ್ ಆಯಿತು, ಬರೀ ಅದಾನಿ ಮತ್ತು ಅಂಬಾನಿ ಮೇಲೆ ಗೌರ್ಮೆಂಟ್ ನಡೆದ ತಾವ ತಿಳ್ಕೊಂಡ್ರಿ. ಅಲ್ಲ, ಮತ್ ಮೋದಿ ಇಷ್ಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡ್ ಹೋಗ್ಯಾರ ನಮ್ಮ ದೇಶನ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ವರ್ಕ್ ಹೇಳ್ಬೇಕಂದ್ರೆ ಬರೀ ರಾಮ ಮಂದಿರ ಮಾಡಿ, ಅದು ಮಾಡಿ, ಇದು ಮಾಡಿ ಆ ಥರ ಏನು ಅವು ಎರಡು ಬಿಟ್ರೆ ಮತ್ತೊಂದು ಕೆಲಸ ರಾಮ ಮಂದಿರ್ ಮಾಡಿದ್ದು ಒಂದ್ ದೊಡ್ಡ ಸಾಧನೆ ಅಲ್ರಿ? ಯಾರು ಅದು ರಾಮ ಮಂದಿರ್ ಮಾಡಿದ್ದು? ಈಗ ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಪೂಜೆ ಮಾಡಕ್ಕೆ ಸ್ಟಾರ್ಟಿಂಗ್ ರಾಜೀವ್ ಗಾಂಧಿನೇ ಪರ್ಮಿಷನ್ ಕೊಟ್ಟಿದ್ರಿ. 20 ವರ್ಷ ತನಕ ಡೋರ್ ಕ್ಲೋಸ್ ಇದ್ದಿದ್ದು, ರಾಜೀವ್ ಗಾಂಧಿ ಪರ್ಮಿಷನ್ ಕೊಟ್ಟು ಓಪನಿಂಗ್ ಮಾಡ್ಸನ್ರಿ. ಅವ್ರು ಬರೀ ನಾವು ಮಾಡಿದ್ದು ಹೇಳ್ತಾರ. ಅದ್ರ ಹಿಂದೆ ಮೊದಲು ಅವ್ರೇನು ಹೆಲ್ಪ್ ಮಾಡಿದ್ರೆ ಪರ್ಮಿಷನ್ ಕೊಟ್ಟಿದ್ರೆ ಅದು ಅಷ್ಟು ವರ್ಷ ಯಾಕೆ ಬಂದಿತ್ತು? ಅವ್ರು ಅವಾಗ ಮಾಡ್ಬೋದಿತ್ತು. ಅದು ಅವಾಗಿನ ಪೊಲಿಟಿಕಲ್ ಸಿಚುವೇಶನ್ ರೀ ಮ್ಯಾಮ್. ಪ್ರತಿ ಸಲ ಒಂದೇ ಥರ ಸೇಮ್ ಇರಲ್ರಿ. ಈಗಿದ್ದಂಗೆ ಪೊಲಿಟಿಕಲ್ ಸಿಚುವೇಶನ್ ಅದೇ ಅವಾಗಿತ್ತಂದ್ರೆ ಅವರು ಮಾಡ್ತಿದ್ದಾರೆ ರೀ. ನಿಮ್ಗೇನು ಅನಿಸ್ತೈತ್ರಿ? ಮೋದಿ. ಓಕೆ, ಯಾಕೆ ಮೋದಿ? ನಿಮ್ ಬಾಜು ಕುಂತವ್ರು ಇಷ್ಟು ಹೇಳಿದ್ರು? ಇಲ್ಲ, ಅವ್ರು ಹೇಳಿದ ಪಾಯಿಂಟ್ ಎಲ್ಲ ಅವ್ರ ಪ್ರಕಾರ ಇತ್ತ, ಯಾವ ವ್ಯಾಲಿಡ್ ಇದ್ದಿದ್ದಿಲ್ಲ. ವ್ಯಾಲಿಡ್ ಇಲ್ಲ. ಯಾವ ರಾಜೀವ್ ಗಾಂಧಿ ಓಪನಿಂಗ್ ಮಾಡ್ಯಾರೆ, ಅದಕ್ಕೆ ಅವ್ರು ಕಂಟಿನ್ಯೂ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಮುಸ್ಲಿಂ ವೋಟ್ ಬೀಳಂಗಿಲ್ಲ ಅಂತೇಳಿ ಅವ್ರು ಮಾಡಿದ್ರೆ, ರಾಮ ಮಂದಿರ ಅವ್ರು ಕಂಟಿನ್ಯೂ ಮಾಡಲಿಲ್ಲ. ಮೋದಿಗೆ ಅದಕ್ಕೆ ವೋಟ್ ಹಾಕ್ಬಾರ್ದು ಅಂತ ನೀವು ಒಂದೆರಡು ರೀಸನ್ ಹೇಳಿದ್ರೆ ನಾನು ಹೇಳ್ತೀನಿ. ಕಾಂಗ್ರೆಸ್ದವರು ಮಾಡಾರಲ್ರಿ ಈಗ ಎಷ್ಟೊಂದು ಮಾಡ್ಯಾರಲ್ರಿ, ಬ್ಲ್ಯಾಕ್ ಮನಿ ಜಗ್ ಮಾಡ್ಯಾರ. ಯಾರು ಮಾಡ್ಯಾರ? ಬ್ಲ್ಯಾಕ್ ಮನಿ ಜಗ್ ಮಾಡ್ಯಾರ. ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಯಾರ. ಬ್ಲ್ಯಾಕ್ ಮನಿ ಮಾಡ್ಯಾರ. ನಿಮ್ಗೇನು ಅನಿಸ್ತೈತಿ? ಚಲೋನ ಅನಿಸ್ತೈತಿ ರೀ BJP ಹಾಕೋದು. ಚಲೋನ ಅನಿಸ್ತೈತಿ? ಯಾವ ಇದ್ರ ಚಲೋ ಅನಿಸ್ತೈತಿ? ಮೋದಿ ಡೆವಲಪ್ ಮಾಡಿದ್ದು ಇಂಡಿಯಾಗೆ ಚಲೋನ ಅನಿಸೈತಿ ರೀ ಎಲ್ಲರಿಗೂ. ಓಕೆ, ಸೊ ಕಾಂಗ್ರೆಸ್ ಎಲ್ಲ ಗ್ಯಾರಂಟಿ ಕೊಡೋದಂತ್ರ ಎಲ್ಲ ಫಾಲ್ತು ಮಂದಿದ ಆಗೈತಿ ರೀ ಅದು. ಸೊ ಈಗ ನೀವು ದೇಶದ ಪ್ರಕಾರ ಈಗ ರಾಜ್ಯದ ಮಾತಾಡಿದ್ರೆ ನಿಮ್ಗೆ ಜೋಶಿ ಅವ್ರು ಬರಬೇಕು, ಇಲ್ಲ ಯಾರು ಬರ್ಬೇಕು ಅನಿಸ್ತೈತಿ? ಜೋಶಿ ಅವರ ಬರ್ಬೇಕು ಅನಿಸ್ತೈತಿ ರೀ. ಓಕೆ, ನಿಮ್ಗೆ ಏನು ಅವ್ರು ಮಾಡಿದ ಡೆವಲಪ್ಮೆಂಟ್ಸ್ ಏನು ಇದು ಆಗೈತೆ ಅಂತ? ಸೊ ಇಂಪ್ರೂವ್ಮೆಂಟ್ ಮಾಡಿದಾರೆ, ಮಾಡಾಕತ್ತಾರ ಮತ್ತೆ ಮುಂದೂ ಮಾಡ್ತಾರೆ. ನಿಮ್ಗೇನು ಅನಿಸ್ತೈತಿ? ನಮಗೆ BJP ಬರ್ಬೇಕು. BJP. ಯಾವ್ದಕ್ಕೆ BJP? ಡೆವಲಪ್ಮೆಂಟ್ ಮಾಡಿದ್ದಾರೆ. ಡೆವಲಪ್ಮೆಂಟ್. ಮತ್ತು ಹುಡುಗಿಯರಿಗೆಲ್ಲ ಬಸ್ ಫ್ರೀ ಮಾಡ್ಯಾರ, ನೀವು BJP ಅಂತೀರಿ? ಇಲ್ಲ ಮ್ಯಾಮ್, ದೇಶದೊಳಗೆ ಹೋದ್ರೆ BJPನೇ ಚಲೋ ಮ್ಯಾಮ್. ಅಂದರೆ ಅವರು ಎಲ್ಲ ಯೂತ್ಗೆ ಭಾಳ ಇದು ಮಾಡಿದ್ದಾರೆ. ಓಕೆ ಮ್ಯಾಮ್, ನಿಮ್ಗೇನು ಅನಿಸ್ತದೆ? BJP ಬರಬೇಕು. ಯಾಕೆ BJP? ಈ ಕಾಂಗ್ರೆಸ್ ಅವ್ರು ಒಂದ್ರಲ್ಲಿ ಕೊಟ್ಟರೆ ಒಂದ್ರಲ್ಲಿ ತಗೊಂತಿದ್ದಾರೆ. ಈಗ ಬಸ್ ಫ್ರೀ ಮಾಡಿರ್ಬೋದು, ಬಟ್ ಬೇರೆ ಕಡೆಯಿಂದ ನಮ್ಗೆ ಎಫೆಕ್ಟ್ ಆಗ್ತದೆ. ಸೊ ಮತ್ತೆ BJPನೇ ಬರಬೇಕು. ಓಕೆ.
ನಿಮ್ಗೇನ್ ಅನಿಸ್ತೈತಿ ಎಲೆಕ್ಷನ್ ಬರಾತೈತಿ ನೀವ್ ಯಾರಿಗೆ ವೋಟ್ ಹಾಕ್ತೀರಿ? ಫಸ್ಟ್ ಟೈಮ್ ವೋಟ್ ಮಾಡತ್ತೀನಿ ನಾನು ಓ ಈ ಸಲ ಸೂಪರ್ ಎಲೆಕ್ಷನ್ಗೆ. ಸೂಪರ್ ಸೊ ಮೋದಿ ಅಗೇನ್, ನೋ ಡೌಟ್. ಓಕೆ ಯಾಕಂದ್ರೆ ಇಷ್ಟು ಡಿಕೆಟ್ಸಲ್ಲಿ ಆಗದಿರೋಂಥ ಡೆವಲಪ್ಮೆಂಟ್ಸ್ ಈ ಲಾಸ್ಟ್ ಡಿಕೆಟಲ್ಲಿ ಮಾಡಿದ್ದಾರೆ ಅಂದರೆ ದಟ್ಸ್ ಟ್ರೂಲಿ ರಿಮಾರ್ಕೇಬಲ್. ಓಕೆ ನೋ ಡೌಟ್. ರಾಮ ಮಂದಿರ ಆಗಲಿ, ಆರ್ಟಿಕಲ್ 370 ಆಗಲಿ, ಎಲ್ಲ ಆನ್ಸರ್ ಮಾಡದೇ ಇರೋಂಥ ಕ್ವಶನ್ಸ್, ಯಾರು ಕ್ವಶನ್ ಮಾಡಲಾರ್ದೇ ಇರೋಂಥ ಟಾಪಿಕ್ಸ್ನ ಅವ್ರು ಅಡ್ರೆಸ್ ಮಾಡಿದ್ದಾರೆ. ಎಸ್ ಎಸ್ ದಟ್ಸ್ ಅ ಬಿಗ್ ಅಚೀವ್ಮೆಂಟ್. ಅಗೇನ್ ಇನ್ನೊಂದು 5 years ಬಂದು ಅಂದರೆ ವಿ ಕ್ಯಾನ್ ಶ್ಯೂರ್ಲಿ ಎಕ್ಸ್ಪೆಕ್ಟ್ ಇಂಡಿಯಾ ಟು ಬಿ ಆನ್ ಟಾಪ್. ನಿಮ್ಗೇನ್ ಅನಿಸ್ತೈತಿ? ಬಿಜೆಪಿ ಬರುತ್ತೆ. ಬಿಜೆಪಿ. ಯಾಕೆ ಬಿಜೆಪಿ? ಬಿಜೆಪಿ ಇಲ್ಲಾಂದ್ರೆ ಇಂಡಿಯಾನೇ ಇಲ್ಲ. ಬಿಜೆಪಿ ಇಲ್ಲ ಅಂದ್ರೆ ಇಂಡಿಯಾನೇ ಇಲ್ಲ. ಮತ್ತೆ ಇಷ್ಟು ದಿನ ಇಂಡಿಯಾ ಇದ್ದಿದ್ದೇ ಇಲ್ಲನ್ರಿ ಬಿಜೆಪಿ ಇಲ್ದಾಗ? ಡೆವಲಪ್ಮೆಂಟ್ ಇರ್ತಿದ್ದಾರೆ. ಇಂಡಿಯಾ ಐತೆ, ಡೆವಲಪ್ಮೆಂಟ್ ಇರಲಿಲ್ಲ. ಸೊ ಬಿಜೆಪಿ ಬಂದ್ರೆ ಡೆವಲಪ್ಮೆಂಟ್ ಆಗ್ತದೆ. ಫಾರ್ ಶೋರ್ ಆಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್. ಸೊ KLE ಟೆಕ್ ಯೂನಿವರ್ಸಿಟಿಗೆ ಬಂದಾತ, ಇಲ್ಲೆಲ್ಲ ಸ್ಟೂಡೆಂಟ್ಸಿಗೆ ಮಾತಾಡ್ಸಿದ್ದಾತ, ಎಷ್ಟು ಬೇರೆ ವೆರೈಟಿ ಒಪಿನಿಯನ್ಸ್ ಅದಾವೆ ಇವರಿಗೆ. ಸೊ ಈಗ ನೆಕ್ಸ್ಟ್ ಹೋಗುನಂತ ರೈತರಿಗೆ, ಬೇರೆ ಊರಿಗೆ, ಹಳ್ಳಿಗೆಲ್ಲ ಹೋಗಿ ವಿಚಾರಿಸೋಣಂತ. ಅಲ್ಲಿ ತನಕ ನೀವು ತಗೋರಿ ಒಂದು ಸ್ಮಾಲ್ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.